ದೇವೇಗೌಡರಿಗೆ ರಾಜ್ಯಸಭಾ ಟಿಕೆಟ್ ಮಿಸ್, ದಳಕೋಟೆ ಧಗಧಗ ಅಂತ ಹೊತ್ತಿ ಉರಿತಾ ಇದೆ. ಒಳಗೆ ಕೊತ ಕೊತ ಕುದಿತಾ ಇರುವಂತದ್ದು ಆದ್ರೂ ಕೂಡ ಹೊರಗಡೆ ದಳಪತಿಗಳು ಸೈಲೆಂಟ್ ಆಗೇ ಇದ್ದಾರೆ. ಏನ್ ಮಾಡಕ್ಕಾಗುತ್ತೆ? ಸೈಲೆಂಟ್ ಆಗಿ ಏನ್ ಸ್ಟ್ರಾಟಜಿನ ಪ್ಲೇ ಮಾಡ್ತಾರೆ ನೋಡೋಣ. ಸುಮ್ಮನೆ ಅಂತೂ ಇರೋದಿಲ್ಲ. JDS ನಾಯಕರೆಲ್ಲರೂ ಕೂಡ ಸಿಕ್ಕಾಪಟ್ಟೆ ಆಕ್ರೋಶ ಭರಿತರಾಗಿದ್ದಾರೆ. ಗೌಡ್ರಿಗೆ ಅಗೌರವ ತೋರ್ತಾ ಇದ್ದಾರೆ ಅಂತ. ಸಂಪುಟ ಪುನರ್ರಚನೆಯಲ್ಲಿ ಸಚಿವಗಿರಿ ಕೈತಪ್ಪುವಂತಹ ಭೀತಿ ಕೂಡ ಕಾಡ್ತಾ ಇದೆಯಾ? ಹಾಗಾದ್ರೆ ಸಚಿವ ಸ್ಥಾನಕ್ಕಾಗಿ ಟಿಕೆಟ್ ಮಿಸ್ ಆದ್ರೂ ಕೂಡ ದಳಪತಿ ಸುಮ್ಮನಿರೋದು ಯಾಕೆ? ದಳಪತಿಗೆ ದಾಳ ಉಳಿಸೋದಕ್ಕೆ ಅಡ್ಡಗಾಲಂತಹ ಮೈತ್ರಿ ಇಲ್ಲ ಅಂದಿದ್ರೆ ಏನಾದ್ರೂ ಸ್ವಲ್ಪ ಹಿಂದೆ ಮುಂದೆ ಯೋಚನೆ ಮಾಡಬಹುದಿತ್ತೇನೋ. ಮೈತ್ರಿ ಇರೋದ್ರಿಂದಾಗಿ ಸೈಲೆಂಟ್ ಆಗಿದ್ದಾರೆ ದಳಪತಿಗಳು. ಮತ್ತೆ ಮುಂದಿನ ಭಯ ಕೂಡ ಇರಬಹುದೇನೋ. ದೇವೇಗೌಡರು ಅರ್ಜಿಯನ್ನೇ ಹಾಕಿರಲಿಲ್ಲ ಅಂತ ಕುಮಾರಸ್ವಾಮಿ ಹೇಳ್ತಾ ಇದ್ದಾರೆ. ಮೈತ್ರಿಯನ್ನ ಉಳಿಸ್ಕೊಳ್ಳೋದಕ್ಕೆ ಹೀಗೆ ಹೇಳ್ತಾ ಇದ್ದಾರಾ? ಗೊತ್ತಿಲ್ಲ. ಕೇಂದ್ರದ ಸಚಿವ ಸ್ಥಾನವನ್ನ ಉಳಿಸ್ಕೊಳ್ಳೋದಕ್ಕೆ ಈ ರೀತಿಯಾಗಿ ಮಾತನಾಡ್ತಾ ಇದ್ದಾರಾ? ಸಂಪುಟ ಪುನರ್ರಚನೆಯಲ್ಲಿ ಸಚಿವಗಿರಿ ಕೈತಪ್ಪುವಂತಹ ಭೀತಿ ಏನಾದರೂ ಕಾಡ್ತಾ ಇದೆಯಾ? ಸಚಿವ ಸ್ಥಾನಕ್ಕಾಗಿ ಟಿಕೆಟ್ ಮಿಸ್ ಆದರೂ ಕೂಡ ಯಾಕೆ ಸುಮ್ಮನಿದ್ದಾರೆ ಅನ್ನುವಂತಹ ಪ್ರಶ್ನೆ. ದಳಪತಿಗಳಿಗೆ ದಾಳ ಉರುಳಿಸೋದಕ್ಕೆ ಅಡ್ಡಗಾಲ ಆದಂತಹ ಮೈತ್ರಿ ಅಂತ ಹೇಳಲಾಗ್ತಾ ಇದೆ. ನಿಜಕ್ಕೂ ಅದು ಹೌದು. ಬಟ್ ಆದರೆ ಯಾವ ಲಾಭಿಯನ್ನು ನಡೆಸಿಲ್ಲ ಅಂತ ಹೇಳುವಂಥದ್ದು ನಂಬೋದು ಕಷ್ಟ. ಒಳಗೆ ಕೊತ ಕೊತ ಕುದಿತಾ ಇದ್ರು ಕೂಡ ಹೊರಗಡೆ ಸೈಲೆಂಟ್ ಆಗಿದ್ದಾರೆ. ಏನೋ ಗೇಮ್ ಪ್ಲಾನ್ ಮಾಡ್ತಾ ಇದ್ರು ಗೊತ್ತಿಲ್ಲ. JP ಭವನದಲ್ಲಿ 11 ಗಂಟೆಗೆ ದೊಡ್ಡಗೌಡರ ಸುದ್ದಿಗೋಷ್ಠಿ ಕೂಡ ನಡೆಯುತ್ತೆ. ಟಿಕೆಟ್ ಮಿಸ್ ಆದ ಬೆನ್ನಲ್ಲೇ ಕಾಂಗ್ರೆಸ್ನಿಂದ ಹೆಚ್ಚಾದಂತಹ ಟೀಕೆ ಟಿಪ್ಪಣಿಗಳು. ಮುನಿಸಿಗೆ ಮದ್ದೆರೆದಿದ್ರೆ ಮೈತ್ರಿಯಲ್ಲೇ ಬಿರುಕು ಉಂಟಾಗತ್ತೆ. ಪಕ್ಷದಲ್ಲಿ ನಾಯಕರಿಗೆ ಬಿಜೆಪಿ ಮೇಲೆ ಅಸಮಾಧಾನ ಹೆಚ್ಚಾಗತ್ತೆ. DKಶಿ ಭೇಟಿ ಬಗ್ಗೆ ಕೂಡ ಸ್ಪಷ್ಟನೆಯನ್ನ ನೀಡಿರಲಿರುವಂತಹ ದೇವೇಗೌಡರು ಈ ಒಂದು ಏನು ಸಭೆ ಇದೆ ಅಲ್ಲಿ ಎಲ್ಲದಕ್ಕೂ ಕೂಡ ಸುದ್ದಿಗೋಷ್ಠಿಯಲ್ಲಿ ಸ್ಪಷ್ಟನೆಯನ್ನ ಕೊಡ್ತಾರೆ ದೇವೇಗೌಡರು. ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ ಮಾಜಿ ಪ್ರಧಾನಿ ದೇವೇಗೌಡರು. JP ಭವನದಲ್ಲಿ 11 ಗಂಟೆಗೆ ದೊಡ್ಡಗೌಡರ ಸುದ್ದಿಗೋಷ್ಠಿ ಕೂಡ ನಡೆಯಲಿದೆ. ಟಿಕೆಟ್ ಮಿಸ್ ಆದ ಬೆನ್ನಲ್ಲೇ ಕಾಂಗ್ರೆಸ್ನಿಂದ ಹೆಚ್ಚಾದಂತಹ ಟೀಕೆ ಟಿಪ್ಪಣಿಗಳು. ಮುನಿಸಿಗೆ ಮದ್ದೆರೆಯದಿದ್ರೆ ಮೈತ್ರಿಯಲ್ಲಿ ಬಿರುಕು ಉಂಟಾಗತ್ತೆ. ಪಕ್ಷದಲ್ಲಿನ ನಾಯಕರಿಗೂ ಕೂಡ ಬಿಜೆಪಿ ಮೇಲೆ ಅಸಮಾಧಾನ ಹೆಚ್ಚಾಗತ್ತೆ. DKಶಿ ಭೇಟಿ ಬಗ್ಗೆಯೂ ಕೂಡ ಸ್ಪಷ್ಟನೆಯನ್ನ ಕೊಡ್ತಾರೆ. ಕಾದ್ ನೋಡ್ಬೇಕು 11 ಗಂಟೆಗೆ ನಡೆಯುವಂತಹ ಒಂದು ಸಭೆಯಲ್ಲಿ ಅವೆಲ್ಲ ಮತ್ತರ ವಿಚಾರಗಳ ಬಗ್ಗೆ ಚರ್ಚೆ ಆಗುತ್ತೆ. ಏನೆಲ್ಲ ಸ್ಪಷ್ಟನೆಯನ್ನ ಕೊಡ್ತಾರೆ ಅಂತ ಹೇಳ್ಬಿಟ್ಟು. ಬಿಕಾಸ್ ತುಂಬಾನೇ ಗೊಂದಲಗಳಿದೆ, ಬೇಸರ ಇದೆ. ಮತ್ತೆ JDS ನಾಯಕರು ಕೂಡ ಸಿಕ್ಕಾಪಟ್ಟೆ ಆಕ್ರೋಶ ಭರಿತರಾಗಿದ್ದಾರೆ. ಅಗೌರವ ತೋರ್ದ ಹಾಗೆ ಇದು ದೊಡ್ಡಗೌಡರಿಗೆ ಒಂದು ರೀತಿಯಾಗಿ ಅಂತ ಹೇಳ್ಬಿಟ್ಟು. ಬಟ್ ದಳಪತಿಗಳು ಮಾತ್ರ ಸೈಲೆಂಟ್ ಆಗೇ ಇದ್ದಾರೆ. ನೋಡ್ಬೇಕು 11 ಗಂಟೆಗೆ ಯಾವ ಬಾಂಬನ್ನು ಹಾಕ್ತಾರೆ ಅಂತ. ರಾಜ್ಯಸಭಾ ಟಿಕೆಟ್ ಮಿಸ್ ಆದರೂ ಕೂಡ ಸೈಲೆಂಟ್ ಆಗಿ ಇರುವಂಥದ್ದು. ಅರ್ಜಿಯನ್ನೇ ಹಾಕಿಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ HDK ಹೇಳ್ತಾ ಇದ್ದಾರೆ. ರಾಜ್ಯಸಭಾ ಟಿಕೆಟ್ ಮಿಸ್ ಆಗಿದ್ದರ ಬಗ್ಗೆ ಸುದ್ದಿಗೋಷ್ಠಿ, ಅಲ್ಲಿ ಒಂದಷ್ಟು ಸ್ಪಷ್ಟನೆಗಳು, ಒಂದಷ್ಟು ಮಹತ್ತರ ವಿಚಾರಗಳ ಬಗ್ಗೆ ಚರ್ಚೆ ಕೂಡ ಆಗುತ್ತೆ. ಮತ್ತು DKಶಿ ಭೇಟಿ ಬಗ್ಗೆ ಕೂಡ ಕ್ಲಾರಿಟಿಯನ್ನು ಕೊಡೋದಕ್ಕೆ ಮುಂದಾಗ್ತಾ ಇರುವಂಥದ್ದು. ಲೊಕೇಶನ್ ಡೀಟೇಲ್ಸನ್ನು ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಜೀವನ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಜೀವನ್, ಒಂದು ರೀತಿಯಾಗಿ ಸಿಕ್ಕಾಪಟ್ಟೆ ಬೇಸರ ಇದ್ರೂ ಕೂಡ, ಆತಂಕ ಇದ್ರೂ ಕೂಡ ದಳಪತಿಗಳು ಹೊರಗಡೆ ಏನೂ ತೋರಿಸ್ಕೊಳ್ತಾ ಇಲ್ಲ, ಸೈಲೆಂಟ್ ಆಗಿದ್ದಾರೆ. ಮತ್ತು 11 ಗಂಟೆಗೆ ಒಂದು ಸಭೆ ಕೂಡ ಇದೆ. ಅದರಲ್ಲಿ DKಶಿ ಅವರನ್ನ ಭೇಟಿ ಆಗೋದ್ರ ಬಗ್ಗೆ ಕ್ಲಾರಿಟಿ ಕೂಡ ಕೊಡ್ತಾ ಇದ್ದಾರೆ. ಸೊ ಆ ಸಭೆಯಲ್ಲಿ ಅವೆಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಆಗ್ಬೋದು. ಮತ್ತು ಯಾಕೆ ಸೈಲೆಂಟ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಎರಡು ವಿಚಾರಗಳ ಬಗ್ಗೆ ಮಾಹಿತಿ ಕೊಡೋದಾದ್ರೆ ಜೀವನ್. ಹೆಸರೋಜ, ಏನಿ ಒಂದು ದಳಕೋಟೆ ಈಗ ಸದ್ಯ ಸೈಲೆಂಟ್ ಆಗಿರೋದು ಯಾಕೆ ಅಂದ್ರೆ, ಇವೇನು ಬಿಜೆಪಿ ಜೊತೆ ಒಂದು ಮೈತ್ರಿ ಆಗಿರುವಂತದ್ದು. ಮೈತ್ರಿ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಒಡಕನ್ನ ತೋರಿಸ್ಕೋಬಾರ್ದು. ಈಗ ಅದೇ ಒಂದು ಅಸ್ತ್ರವಾಗಿ ಅಂದ್ರೆ ಏನು ಆಡಳಿತ ಪಕ್ಷಕ್ಕೆ ರಾಜ್ಯದಲ್ಲಿ ಸಿಗ್ಬಾರ್ದು ಅನ್ನೋ ಒಂದು ವಿಚಾರ ಮೇನ್ ಕಾನ್ಸಂಟ್ರೇಟ್ ಮಾಡ್ತಿರೋಂಥದ್ದು ಈಗ ಜೆಡಿಎಸ್ ನಾಯಕರು ಈಗ ಸದ್ಯ ರಾಜ್ಯಸಭೆ ಟಿಕೆಟ್ ಏನು ದೇವೇಗೌಡರಿಗೆ ಮಿಸ್ ಆಗಿದೆ, ಈ ಒಂದು ವಿಚಾರವಾಗಿ ಜೆಡಿಎಸ್ ನಾಯಕರದ್ದು ತೀವ್ರವಾದ ಅಸಮಾಧಾನ ಇರುವಂತದ್ದು.
ಖಚಿತ ರೋಜಾ. ಯಾಕಂದ್ರೆ ಕಳೆದ ಬಾರಿ ಕೂಡ ದೇವೇಗೌಡರು ಹೇಳಿದ್ರು ಏನಂತ, ನನ್ಗೆ ಕರ್ನಾಟಕದಿಂದಲೇ ರಾಜ್ಯಸಭೆಗೆ ಹೋಗ್ಬೇಕು ಅನ್ನೋ ಒಂದು ಇಂಗಿತವನ್ನ ವ್ಯಕ್ತಪಡಿಸಿದ್ರು. ಈ ಒಂದು ಸಂದರ್ಭದಲ್ಲೂ ಕೂಡ ಅವರು ಅದನ್ನ ಏನು ಬಿಜೆಪಿ ಅವರು ಕೂಡ ಈ ಒಂದು ವಿಚಾರವಾಗಿ ಪಾಸಿಟಿವ್ ರಿಯಾಕ್ಷನ್ ಅನ್ನೇ ಕೊಟ್ಟಿರುವಂತದ್ದು, ದೇವೇಗೌಡರನ್ನ ಕಳಿಸ್ತಾರೆ ಅನ್ನೋ ಒಂದು ಬಲವಾದಂತಹ ಒಂದು ಅಂಶ ಉಟ್ಕೊಂಡಿದ್ದು ರಾಜಕೀಯ ವಲಯದಲ್ಲಿ. ಈ ಒಂದು ಸಂದರ್ಭದಲ್ಲಿ ಈಗ ರಾಜ್ಯಸಭಾ ಟಿಕೆಟ್ ಏನ್ ಘೋಷಣೆ ಆಯ್ತು, ಆದ್ರೆ ಟಿಕೆಟ್ ಘೋಷಣೆ ಆದಂತ ನಂತರ ದೇವೇಗೌಡರಿಗೆ ರಾಜ್ಯದಿಂದ ಟಿಕೆಟ್ ಮಿಸ್ ಆಗಿರುವಂತದ್ದು ಎಲ್ರಿಗೂ ಅಚ್ಚರಿಯನ್ನ ಮೂಡಿಸಿರುವಂತದ್ದು. ಜೊತೆಗೆ ದಳಕೋಟೆಗೂ ಕೂಡ ತೀವ್ರವಾದ ಅಸಮಾಧಾನವನ್ನ ಹೊರಹಾಕಿರುವಂತದ್ದು. ಅಸಮಾಧಾನವನ್ನ ತೋರ್ಸ್ಕೊಳಕ್ ಈಗ ಸದ್ಯ ಜೆಡಿಎಸ್ ನಾಯಕರ ವಾತಾವರಣ ಯಾವ ರೀತಿ ಇದೆ ಅಂದ್ರೆ, ಇನ್ನು ನುಂಗೋಕ್ಕೂ ಆಗ್ತಿಲ್ಲ, ಉಗುಳೋಕ್ಕೂ ಆಗ್ತಿಲ್ಲ ಅನ್ನೋ ರೀತಿ ಸದ್ಯ ಜೆಡಿಎಸ್ ನಾಯಕರು ಇರುವಂತದ್ದು. ರೋಜಾ, ಥ್ಯಾಂಕ್ ಯು ತಮ್ಮೆಲ್ಲ ಅಪ್ಡೇಟ್ಸ್ಗಾಗಿ.